ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಸುಮಾರು 40 ವರ್ಷದ ಬೋರ್ವೆಲ್ ಮಣ್ಣು ಕುಸಿತದಿಂದ ಮುಚ್ಚೋಗಿರುತ್ತೆ. ಅದಕ್ಕೆ ಒಬ್ಬ ರೈತನು ಒಂದು ಐಡಿಯಾದ ಮೂಲಕ ತನ್ನ ಬೋರ್ವೆಲ್ ಬರೀ 20,000 ವೆಚ್ಚದಲ್ಲಿ ಮತ್ತೆ ಚಲನೆ ಮಾಡುತ್ತಾನೆ. ಅದು ಯಾವ ರೀತಿ ಮಾಡ್ತಾನೆ, ಅದಕ್ಕೆ ಏನೇನೆಲ್ಲ ವೆಚ್ಚ ಆಗ್ತದೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ಒಂದು JCB ಬೇಕು ಮತ್ತು 2 ಕೆಲಸಗಾರರು ಬೇಕು. ಅವರನ್ನು ತೆಗೆದುಕೊಂಡು ಬಂದು ಮುಂದಿನ ಕೆಲಸವನ್ನು ಮಾಡಿಸ್ತಾನೆ. ಅದು ಸಕ್ಸಸ್ಫುಲ್ಲಿ ಆಗುತ್ತೆ. ಅದೇ ವಿಡಿಯೋನ ನಾನು ಮಾಡ್ತಿರೋದು. ಒಬ್ಬ ರೈತನು ತನ್ನ ಬೋರ್ ಮುಚ್ಚೋದಾಗ ತನ್ನ ಬುದ್ಧಿವಂತಿಕೆಯಿಂದ ಮತ್ತೊಮ್ಮೆ ಆ ಬೋರನ್ನು ಹೇಗೆ ತೆಗೆಸಿದನು. ಈಗಿನ ಪ್ರಪಂಚದಲ್ಲಿ ವಿದ್ಯಾವಂತರೇ ಬುದ್ಧಿವಂತರು ಅಂದುಕೊಂಡ ನಾವು ಮೂರ್ಖರು. ಈ ಒಬ್ಬ ರೈತ ಕೇವಲ 6ನೇ ತರಗತಿಯನ್ನು ವಿದ್ಯಾಭ್ಯಾಸ ಮಾಡಿರ್ತಾನೆ. ಆವಾಗಿನ ಕಾಲದಲ್ಲಿ 6ನೇ ತರಗತಿ ಎಂದರೆ 2nd PUC ಅಥವಾ ಡಿಗ್ರಿ ಒಂದು ಲೆಕ್ಕ. ಅಸಲಿ ಕತೆ ನಾನು ಹೇಳ್ತೀನಿ. ಇದು ಏನಾಗಿರುತ್ತಪ್ಪ ಅಂದರೆ, ಈ ಥರ ಬೋರ್ ವೆಲ್ ಪೈಪ್ ಕೊಳೆತು ಹೋಗಿರುತ್ತದೆ. ಆಗಿನ ಕಾಲದಲ್ಲಿ 30-40 ವರ್ಷಗಳ ಹಿಂದೆ ಕೇಸಿಂಗ್ ಪೈಪ್ ಅಂತ ಬರ್ತಿದ್ವು. ಆ ಪೈಪನ್ನು ಇವರು ಬೋರ್ ವೆಲ್ ಹಾಕಿಸಿ ಅದನ್ನು ಕಬ್ಬಿಣದ ಕೇಸಿಂಗ್ ಪೈಪನ್ನು ಇಳಿಸಿರ್ತಾರೆ. ಆದರೆ ಇಲ್ಲೇ ಅಸಲಿ ಟ್ವಿಸ್ಟ್ ಇರೋದು, ಆವಾಗಿನ ಕಾಲದಲ್ಲಿ ಕಬ್ಬಿಣದ ಕೇಸಿಂಗ್ ಪೈಪೇ ಕಾಮನ್ ಆಗಿ ಬಳಸ್ತಿದ್ದಿದ್ದು. ಹೀಗಾಗಿ ಆ ರೈತನು ಕಬ್ಬಿಣದ ಕೇಸಿಂಗ್ ಪೈಪ್ ಇಳಿಸಿ ಅದರ ಪ್ರಕಾರನೇ ಬೋರ್ವೆಲ್ ನಡೆಸ್ಕೊಂಡು ಬರ್ತಿದ್ದಾರೆ. ಆದರೆ ಸುಮಾರು 40 ವರ್ಷಗಳ ನಂತರ ಇದು ಮಳೆಗೆ ಮತ್ತು ಒಳಗಿನ ತೇವಾಂಶಗಳನ್ನು ಬಿಟ್ಟುಕೊಂಡು ಅದು ಕೇಸಿಂಗ್ ಪೈಪ್, ಕಬ್ಬಿಣದ ಕೇಸಿಂಗ್ ಪೈಪ್ ಏನಾಗಿರುತ್ತೆ, ಕೊಳೆತೋಗಿರುತ್ತೆ. ಹೀಗಾಗಿ ಆ ಒಳಗಿನ ಸುತ್ತಮುತ್ತ ಮಣ್ಣು ಬೋರ್ವೆಲ್ನಲ್ಲಿ ಬ್ಲಾಕ್ ಆಗಿರುತ್ತದೆ. ಹೀಗಾಗಿ ಬೋರ್ವೆಲ್ ಮತ್ತೆ ಸ್ಟಾರ್ಟ್ ಆಗೋದಿಲ್ಲ. ಹೀಗಾಗಿ ಬೋರ್ವೆಲ್ ಪರಿಶೀಲಿಸಿದಾಗ ಅದು ಕ್ಯಾಮ್ರಾ ಟೆಕ್ನಾಲಜಿ ಪ್ರಕಾರ ಪರಿಶೀಲನೆ ಮಾಡ್ತಾರೆ. ಅದರದ್ದು ಖರ್ಚು ಬಂದುಬಿಟ್ಟು ಮಿನಿಮಮ್ ನಮಗೆ ಚಾರ್ಜ್ ಮಾಡಿದ್ದು 5,000 ರೂಪಾಯಿ. ಇದು ಏನು ಮಾಡುತ್ತೆ ಅಂದರೆ, ಕ್ಯಾಮ್ರಾ ಕೇಬಲ್ ಮೂಲಕ ಒಳಗಡೆ ಬಿಟ್ಟು ಇದಕ್ಕೆ ಬ್ಯಾಟ್ರಿ ಸಪ್ಲೈ ಇರುತ್ತೆ. ಇದು ಸಂಪೂರ್ಣವಾಗಿ ಎಲ್ಲಿ ಬ್ಲಾಕೇಜ್ ಇದೆ, ಆ ಕೇಸಿಂಗ್ನಲ್ಲಿ ಯಾವ ಥರ ಮಣ್ಣು ಬ್ಲಾಕ್ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸುತ್ತದೆ. ಇದೇ ಸ್ಕ್ರೀನ್ ನೋಡಿ, ಸೂಪರ್ ಸ್ಕ್ರೀನ್ ಅಂತಿದ್ದಾರೆ ಅದನ್ನು. ಈ ಕೇಬಲ್ ಕ್ಯಾಮ್ರಾದಿಂದ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂದರೆ, ಆ ಒಳಗಡೆ ಯಾವುದೇ ಒಂದು ಕಲ್ಲು ಅಥವಾ ಮಣ್ಣು ಬಿದ್ದಿರಲಿ ಅದು ಸಂಪೂರ್ಣವಾಗಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಕ್ಯಾಮ್ರಾನ ಬಳಸಿದರೆ ನಮ್ಮ ವೆಚ್ಚವೂ ಕಡಿಮೆ ಹೋಗುತ್ತೆ. ರೀಬೋರ್ ಮಾಡ್ಸೋಕ್ಕೆ ಯಾರೂ ಒಪ್ಕೊಳ್ಳಿಲ್ಲ. ಹಾಗಾಗಿ ಈ ಕ್ಯಾಮ್ರಾ ಟೆಕ್ನಾಲಜಿ ಉಳಿಸ್ಕೊಂಡು ರೈತ ಮುಂದಿನ ತನ್ನ ಕೆಲಸವನ್ನು ಮಾಡಿಕೊಂಡ. ಆ್ಯಕ್ಚುಲಿ ಈ ಕೇಬಲ್ ಕ್ಯಾಮ್ರಾದ ಒಂದು ವಿಡಿಯೋಗ್ರಾಫ್ ನೋಡಿಯೇ ರೈತ ತನ್ನ ಐಡಿಯಾವನ್ನು ಉಪಯೋಗಿಸಿಕೊಂಡು ಈ ಬೋರ್ವೆಲ್ಲಲ್ಲಿ ಎಲ್ಲೂ ಬ್ಲಾಕೇಜ್ ಇಲ್ಲ, ಇದರಿಂದ ಮತ್ತೆ ನಾವು ಬೋರ್ ಚಾಲು ಆಗುವ ಒಂದು ಸಂದರ್ಭ ಇದೆ ಅಂಥೇಳಿ 15 ಫೀಟ್ ಒಂದು ತಗ್ಗನ್ನು ತೆಗೆಸ್ತಾನೆ. ಆ ಕೇಸಿಂಗ್ ಎಲ್ಲುವರೆಗೂ ಇರುತ್ತೆ ಅಲ್ಲಿವರೆಗೂ JCBಯಿಂದ ಕೆಲಸ ಮಾಡಿಸ್ತಾನೆ. ಆದರೆ ಸುಮಾರು 15 ಫೀಟ್ಗಳ ಒಂದು ತಗ್ಗನ್ನು ತೆಗೆದು ಪ್ಲಾಸ್ಟಿಕ್ ಕೇಸಿಂಗ್ ಕೂಡಿಸಲು ಒಂದು ಐಡಿಯಾ ಮಾಡ್ತಾನೆ. ಅದರ ಪ್ರಕಾರ ಇಲ್ಲಿ ಏನು ಕೆಳಗಡೆ ಇದೆಯಲ್ಲ, ಅಲ್ಲಿಗೆ ನೀರಿರೋದು. ಅವನ ಅದೃಷ್ಟ 15 ಫೀಟಿಗೆ ನೀರು ಸಿಕ್ಕಿವೆ. ಹೀಗಾಗಿ ಆ ಪ್ಲಾಸ್ಟಿಕ್ ಕೇಸಿಂಗಿನ ಈಗ ಇಳಿಸ್ಕೊಂಡು ಆ JCBಯಿಂದ ಮತ್ತೆ ಮಣ್ಣು ಹಾಕಿಸಲು ಪ್ರಯತ್ನಿಸ. ಈ ಕೇಸಿಂಗ್ ಕರೆಕ್ಟ್ ಆ ತಗ್ಗಿಗೆ ಮ್ಯಾಚ್ ಮಾಡಿ ಎಲ್ಲಿ ಕೇಸಿಂಗ್ ಬ್ರೇಕ್ ಡೌನ್ ಆಗಿದೆ ನೋಡಿ, ಅಲ್ಲಿವರೆಗೂ ಕಟ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಕೇಸಿಂಗ್ ಕುಂದಿರಿಸಿ 15 ಫೀಟಿಗೆ ಈ ಮಣ್ಣನ್ನು ಅಲ್ಲಿ ತಗ್ಗಿಗೆ ಹಾಕ್ತಿದ್ದಾರೆ. ಆ ತಗ್ಗಿನಿಂದ ಮಣ್ಣು ತೆಗೆದಿದ್ರಲ್ಲ, ಅದೇ ತಗ್ಗಿಗೆ ಅದೇ ಮಣ್ಣು ಹಾಕ್ತಿದ್ದಾರೆ. ಈ ಐಡಿಯಾದಿಂದ ಸುಮಾರು 60,000 ರೂಪಾಯಿಗಳ ಉಳಿತಾಯ ಆಯಿತು. ಏಕೆಂದರೆ ಒಂದು ಬೋರ್ವೆಲ್ ಪಾಯಿಂಟ್ ಕೊರೆಯೋಲಿಕ್ಕೆ ಮಿನಿಮಮ್ 40,000 ರೂಪಾಯಿ ಆಗುತ್ತೆ.
ಈ ಕೆಲಸ ಎಲ್ಲ ಮುಗಿದ ಮೇಲೆ ಒಂದು ಸಣ್ಣ 10 HP ಮೋಟ್ರ್ ತೆಗೆದುಕೊಂಡು ಬಂದು ಅದನ್ನು ಬೋರ್ವೆಲ್ನಿಂದ ನೀರು ತೆಗಿತಾರೆ. ಕ್ಲೀನ್ ಆಗುತ್ತೆ. ಆ ಬೋರ್ ಕ್ಲೀನ್ ಆದ ನಂತರ ಈಗ ನೋಡಿ ಝೂಮಾಗಿ ತೋರಿಸ್ತೀನಿ. ಇದೇ ಬೋರು ಯಾವ ಥರ ನೀರು ಹೋಗಿತಿದೆ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಆಗಿ. ಶುಭ ದಿನ.